ನನಗೆ ಫೋನ್ ಬಂತು. ಮನೆ ಮುಂದೆ ಬಂದು ನಮ್ಮ ಆಫೀಸ್ ಮುಂದೆನೆ ಒಂದು 30-40 ಮಂದಿ ರೌಡಿ ಗ್ಯಾಂಗ್ಗಳು. ಅವನು ಅಂದ್ರೆ ನಮ್ಮವರು ರಿಕಗ್ನೈಸ್ ಮಾಡ್ತಾರಲ್ಲ ರೌಡೀಸ್, ಅವನು ಸತೀಶ್ ರೆಡ್ಡಿ, ಚಾನಲ್ ಶೇಖರ್ ಅಂತೇಳಿ ಈ ತರ ಎಲ್ಲ ಬಂದು ಗನ್ಮೇನ್ಗಳನ್ನ ಹಾಕೊಂಡು ಚೇರ್ಗಳು ಹಾಕೊಂಡು ರೋಡಲ್ಲೇ ಕುಂತು ಮನೆ ಮುಂದೆ ಈ ರೀತಿ ಪೋಸ್ಟರ್ಸ್, ಬ್ಯಾನರ್ಸ್ ನಮ್ಮ ಮನೆ ಮುಂದೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇಷ್ಟೊದ್ರೊಳಗಡೆ ನಾನು ಶ್ರೀರಾಮುಲು ಅವ್ರಿಗೆ ಫೋನ್ ಮಾಡಿದೆ. ಶ್ರೀರಾಮುಲು ಮನೆಯಲ್ಲೇ ಇದ್ರು. ತಕ್ಷಣ ಶ್ರೀರಾಮುಲು ಅಲ್ಲಿಗೆ ಬಂದ್ಬಿಟ್ಟು ಅಲ್ಲ ಅವನು ಸತೀಶ್ ರೆಡ್ಡಿ ಅವನಿಗೆ ಹೇಳಿದ್ದಾರೆ, ಈ ರೀತಿ ಮನೆ ಮುಂದೆ ಬಂದು ನೀನು ಗಲಾಟೆ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ, ನೀನು ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳಿ. ಅಷ್ಟೊದ್ರೊಳಗಡೆ ಪೊಲೀಸರು ಕೂಡ ಅವನು ಇಲ್ಲಿಗೆ ಬಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಆದ್ರೂ ಕೂಡ ಪೊಲೀಸರು ಬಂದಿಲ್ಲ. ಯಾವಾಗ ಶ್ರೀರಾಮುಲು ಅವ್ರ ಗಮನಕ್ಕೆ ಬಂತು, ಶ್ರೀರಾಮುಲು ಪೊಲೀಸರಿಗೂ ತಿಳಿಸಿದ್ರು ಮತ್ತು ಶ್ರೀರಾಮುಲು ಕೂಡ ಸೈಟಿಗೆ ಬಂದ. ಶ್ರೀರಾಮುಲು ಇರೋ ಟೈಮ್ನಲ್ಲಿ ಪೊಲೀಸರು ಕೂಡ ಇದ್ದಾರೆ. ಅವನಿಗೆ ಸತೀಶ್ ರೆಡ್ಡಿಗೆ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ, ಒಬ್ಬ ದೊಡ್ಡ ನಾಯಕ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬಂದು ಈ ರೀತಿ ನೀವು ಗಲಾಟೆ ಮಾಡೋ ಪ್ರಯತ್ನ ಮಾಡ್ತೀರಿ ಅಂದ್ರೆ ಇದು ಕರೆಕ್ಟ್ ಅಲ್ಲ ಅಂತ ಹೇಳಿ ಪೊಲೀಸರಿಗೆ ಅವನಿಗೆ ಇಬ್ಬರಿಗೂ ಹೇಳಿದ್ದಾರೆ. ಆದ್ರೂ ಕೂಡ ಬೇಕಂತೇಳಿ ಅವನು ರೋಡಲ್ಲಿ ನಾನು ಸ್ಟ್ರೈಕ್ಗೆ ಕೊಡ್ತೀನಿ ಅಂತ ಹೇಳಿ ಒಂದು ನೆಪದಲ್ಲಿ ಸ್ಟ್ರೈಕ್ ಅಂತ ಹೇಳಿ ಕುತ್ಕೊಂಡಿದ್ದಾನೆ ಸತೀಶ್ ರೆಡ್ಡಿ. ಅಷ್ಟೊದ್ರೊಳಗಡೆ ದೊಡ್ಡ ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಜನಗಳನ್ನ ಕರೆಸ್ಕೊಂಡಿದ್ದಾರೆ. ಕರೆಕ್ಟ್ ಆಗಿ ನಾನು ಗಂಗಾವತಿಯಿಂದ ಬಂದು ಕಾರಲ್ಲಿ ನಾನು ಇಳಿತಾ ಇದ್ದೀನಿ. ನಾನು ಜನಾರ್ದನ್ ರೆಡ್ಡಿ ಅವರು ಬಂದ್ರಂತ ಕೂಗ್ತಾ ಇದ್ರೆ ನಾನೇನ್ ಅನ್ಕೊಂಡೆ, ನಮ್ಮ ಹುಡುಗರು ಜನಾರ್ದನ್ ರೆಡ್ಡಿ ಸರ್ ಬಂದ್ರಂತೇಳಿ ಕೂಗ್ತಾ ಇದ್ದಾರೆ ಸಹಜವಾಗಿ ಅಂತ ನಾನು ಅನ್ಕೊಂಡೆ. ತಕ್ಷಣ ಕಲ್ಲು ತೂರಾಟ ಮತ್ತು ಫೈರಿಂಗ್ ಸ್ಟಾರ್ಟ್ ಆಯ್ತು. ಸ್ಟ್ರೈಟ್ ಅವೇ ನಾನು ಕರೆಕ್ಟ್ ಆಗಿ ನೋಡಿ, ಇಷ್ಟೇ ರೋಡ್ ಇರೋದು. ನಾನು ಶ್ರೀರಾಮುಲು ಜನ ಎಲ್ಲರಿದ್ದಾರೆ ಅಂತೇಳಿ ಅಲ್ಲೇ ಇಳಿದೆ. ನಾನು ಇಳಿದ ತಕ್ಷಣ ಇವತ್ತು ಫೈರಿಂಗ್ ನನ್ನದನ್ನದಂತ 4 ರೌಂಡ್ ಫೈರ್ ಮಾಡಿದ್ರು. ಗಾಳಿಯಲ್ಲಿ ಗುಂಡಾರಿಸಿದ್ರ ಅಥವಾ ನಿಮ್ಮ ಮೇಲೆ? ಗಾಳಿಯಲ್ಲಿ ಒಂದು 3-4 ಗುಂಡಾರಿಸಿದ್ದು. ಒಬ್ರು ಇಬ್ರು ಗನ್ಮೇನ್ಗಳು, ಇಬ್ಬರು ಸ್ಟ್ರೈಟ್ ಅವೇ ಅವನು ಸತೀಶ್ ರೆಡ್ಡಿ ನಮ್ಮ ಹುಡುಗರು ಹೇಳ್ತಾ ಇದ್ರು. ರೆಡ್ಡಿ ಅವರಲ್ಲಿ ಜನಾರ್ದನ್ ರೆಡ್ಡಿ ಅಲ್ಲೇ ನಿಂತಿದ್ದಾನೆ ಅಂತಂದ್ರೆ 20 ಅಡಿ ಡಿಫರೆನ್ಸ್ ಅಷ್ಟೇ. ಬುಲೆಟ್ ಬಂದು ಕರೆಕ್ಟ್ ಆಗಿ ನನ್ನ ಹತ್ರ 2 ಬುಲೆಟ್ಗಳು ಬಿತ್ತು ಸ್ಟ್ರೈಟ್ ಅವೇ ಅಲ್ಲೇ. ನೀವು ಬೇಕಾದ್ರೆ ವಿಡಿಯೋಗಳಲ್ಲಿ ನಮ್ಮನ್ನ ದಿವಾಕರ್, ನಮ್ಮ ಹುಡುಗರೆಲ್ಲ ನನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹತ್ಯೆಗೆ ಪ್ರಯತ್ನ ಆಗಿರುವಂತದ್ದು, ನನ್ನ ಹತ್ಯೆ ಯತ್ನ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಂಡು ಹಾರಿಸಿದ್ದಾನೆ. ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದ ಗನ್ಮ್ಯಾನ್. ಬುಲೆಟ್ ತೋರಿಸಿ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಅಲ್ಲಿ ಅಂತ ಹೇಳಿ. ಜನರನ್ನ ಚದುರಿಸೋದಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ವತಃ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು, ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಆಯಿತು, ನನ್ನ ಹತ್ಯೆಗೂ ಕೂಡ ಪ್ರಯತ್ನ ಆಯಿತು ಅನ್ನೋಂಥ ಮಾತನ್ನ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ರು. ನನ್ನ ಹತ್ಯೆಗೆ ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ ಅವರ ಮಾತು. ಬುಲೆಟ್ ಅನ್ನ ತೋರಿಸಿ ಅವರು ಗಂಭೀರವಾದ ಆರೋಪವನ್ನ ಮಾಡಿದರು. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಸಾಕಷ್ಟು ಗಲಾಟೆ ಆಗ್ತಿದೆ. ನಾನೀಗ ನೇರವಾಗಿ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಗಲಾಟೆ ಆಗ್ತಿದೆ ಅಂತ ನೋಡಬಹುದು. ಒಂದು ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸ್ವತಃ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬಂದಿದ್ರೆ, ಇನ್ನೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ. ಅವರು ಕೂಡ ಇಲ್ಲಿ ಬಂದು ಗಲಾಟೆಯನ್ನು ಮಾಡ್ತಿರ್ತಕ್ಕಂಥ, ಎರಡೂ ಕಡೆಯಿಂದನೂ ಕೂಡ ಗಲಾಟೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ಬ್ಯಾನರ್ ನ ವಿಚಾರವಾಗಿ ಇಷ್ಟರ ಮಟ್ಟಿಗೆ ದೊಡ್ಡ ಗಲಾಟೆಯಾಗಿದೆ. ಗಾಳಿಯಲ್ಲಿ ಗುಂಡನ್ನು ಕೂಡ ಹಾರಿಸಲಾಗಿರ್ತಕ್ಕಂಥದ್ದು. ಬ್ಯಾನರ್ ಹರಿದ ವಿಚಾರಕ್ಕಾಗಿ ಇಷ್ಟೆಲ್ಲ ಗಲಾಟೆ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಈ ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಾ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಜಮಾವಣೆಯಾಗಿದ್ದಾರೆ. ಇನ್ನೊಂದು ಕಡೆಗೆ ಶಾಸಕ ನಾರಾ ಭರತ್ ರೆಡ್ಡಿ ಅವರಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇರತಕ್ಕಂಥದ್ದು ಈ ದೃಶ್ಯದಲ್ಲಿ ನೋಡಬಹುದು. ಭರ್ತಿ ಗಲಾಟೆ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ. ಕಲ್ಲುಗಳನ್ನ ಎಸಿತಾ ಇದ್ದಾರೆ, ಆ ಕಡೆಯಿಂದಲೂ ಕಲ್ಲನ್ನು ಎಸಿತಿದ್ದಾರೆ, ಈ ಕಡೆಯಿಂದಲೂ ಕೂಡ ಕಲ್ಲನ್ನ ಎಸಿತಾ ಇದ್ದಾರೆ. ಸಾಕಷ್ಟು ಬಿಗುವಿನ ವಾತಾವರಣ ಇರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೋಡಬಹುದು. ಇನ್ನೊಂದು ಕಡೆಗೆ ನಾರಾ ಭರತ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ, ಘಟನಾ ಸ್ಥಳದಲ್ಲಿ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ನುಗ್ಗೋದಕ್ಕೆ ರೆಡಿ ಆಗಿದ್ದಾರೆ. ಕೈಯಲ್ಲಿ ದೊಣ್ಣೆಗಳನ್ನು ಹಿಡಿದಿದ್ದಾರೆ. ಇಲ್ಲೊಂದು ಕಡೆಗೆ ಕಲ್ಲುಗಳನ್ನ ನೋಡಬಹುದು. ಈ ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರತಕ್ಕಂಥದ್ದು ನೋಡಬಹುದು. ಗಲಾಟೆ ಆಗ್ತಾ ಇದೆ.
ನೋಡಬಹುದು ಯಾವ ರೀತಿ ಯಾಕೆಂದ್ರೆ ಸ್ವತಃ ಶಾಸಕ ಗಾಲಿ ನಾರಾ ಭರತ್ ರೆಡ್ಡಿ ಅವರು ಈ ಒಂದು ಗಲಾಟೆಗೆ ಬಂದಿರ್ತಾರೆ. ಯಾಕಂದ್ರೆ ಅವರ ಆಪ್ತರಿಗೆ ಗಾಯಗಳು ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಆ ಒಂದು ಸಿಟ್ಟಿನಿಂದ ಈಗ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಬಂದಿದ್ದಾರೆ. ಎರಡೂ ಕಡೆಯ ದೃಶ್ಯಾವಳಿಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಕಡೆಗೆ ಕಾಂಗ್ರೆಸ್ನ ದೃಶ್ಯಾವಳಿಗಳು, ಒಂದು ಕಡೆಗೆ ಕಾಂಗ್ರೆಸ್ನ ದೃಶ್ಯಾವಳಿಗಳಿಗೂ, ಇನ್ನೊಂದು ಕಡೆಗೆ ನೋಡಬಹುದು ಬಿಜೆಪಿಯ ದೃಶ್ಯಾವಳಿಗಳು. ಅಂದ್ರೆ ಬಿಜೆಪಿಯ ಕಾರ್ಯಕರ್ತರು ಸೇರಿದ್ದಾರೆ. ಹಿಂದೆ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಜೊತೆಗೆ ಶ್ರೀರಾಮುಲು ಅವರು ಕೂಡ ಇರ್ತಕ್ಕಂಥದ್ದು ನೋಡಬಹುದು. ಕೈಯಲ್ಲಿ ಕೋಲುಗಳನ್ನ ಹಿಡ್ಕೊಂಡಿದ್ದಾರೆ, ಆ ಕಡೆಗೆ ಕೂಡ ಕಲ್ಲುಗಳನ್ನ ಹಿಡ್ಕೊಂಡಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಅವರು ಆ ಭಾಗದಲ್ಲಿದ್ದಾರೆ. ನೋಡಬಹುದು ಯಾವ ರೀತಿಯಾಗಿ ಗಲಾಟೆ ಆಗ್ತಿದೆ ಅಂದ್ರೆ ನಿಜಕ್ಕೂ ಪೊಲೀಸರಿಗೂ ಕೂಡ ಕಲ್ಲುಗಳ ಏಟುಗಳು ಬೀಳ್ತಾ ಇರತಕ್ಕಂಥದ್ದು. ಎಲ್ಲರೂ ಕೂಡ ಹಲವಾರು ಜನರಿಗೆ ಗಾಯ ಆಗಿದೆ. ಈಗಾಗಲೇ ನಾರಾ ಭರತ್ ರೆಡ್ಡಿ ಅವರ ಕಡೆಯ 4-5 ಜನರಿಗೆ ಗಾಯ ಆಗಿದೆ. ಇನ್ನೊಂದು ಕಡೆಗೆ ಬಿಜೆಪಿಯ 4-5 ಜನರಿಗೆ ಗಾಯ ಆಗಿದೆ. ಕೇವಲ ಕಾಂಗ್ರೆಸ್ ಅಥವಾ ಬಿಜೆಪಿ ಕಾರ್ಯಕರ್ತರಿಗೆ ಮಾತ್ರವಲ್ಲ, ಪೊಲೀಸರಿಗೂ ಕೂಡ ಗಾಯ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂದ್ರೆ ನೋಡಬಹುದು ಕೋಲುಗಳು, ದೊಣ್ಣೆಗಳು, ಕಲ್ಲನ್ನ ತೆಗೆದುಕೊಂಡು ಈ ರೀತಿಯಾಗಿ ಎಸಿತಾ ಇರತಕ್ಕಂಥದ್ದು ನೋಡಬಹುದು. ಇನ್ನೊಂದು ಕಡೆ ನಾನು ತೋರಿಸ್ತೀನಿ, ಕಲ್ಲುಗಳನ್ನು ನೋಡಬಹುದು. ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಭರ್ಜರಿ ಗಲಾಟೆ ಆಗ್ತಿದೆ. ನಿಜವಾಗ್ಲೂ ಈ ಒಂದು ಕ್ಷಣದಲ್ಲಿ ನಮಗೆ ವರದಿಯನ್ನು ಮಾಡೋಕ್ಕೂ ಕೂಡ ಭಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಗಲಾಟೆ ಆಗ್ತಿದೆ. ನಿಜಕ್ಕೂ ಇಲ್ಲಿ ಏನಾಗ್ತಿದೆ ಅನ್ನೋತಾ ಹೇಳೋದಕ್ಕೂ ಕೂಡ ನಮ್ಗೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೋಡಬಹುದು ಪೊಲೀಸರು ಹರಸಾಹಸವನ್ನು ಪಡ್ತಿದ್ದಾರೆ. ನಾರಾ ಭರತ್ ರೆಡ್ಡಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಿದ್ದಾರೆ. ಅವರು ಪ್ರಶ್ನೆ ಮಾಡೋದಕ್ಕೆ ಈ ಭಾಗದಲ್ಲಿ ಬಂದಿದ್ದಾರೆ. ಅವರಿಗೆ ಈಗ ಕಲ್ಲುಗಳ ಸುರಿಮಳೆ ಆಗ್ತಾ ಇದೆ. ಕಲ್ಲುಗಳನ್ನ ಎಸಿತಾ ಇರತಕ್ಕಂಥದ್ದು. ಬಿಜೆಪಿ ಕಾರ್ಯಕರ್ತರು ಒಂದ್ಸರಿ ಕಲ್ಲೆಸರೆ, ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಇನ್ನೊಂದ್ಸರಿ ಕಲ್ಲನ್ನ ಎಸಿತಾ ಇರತಕ್ಕಂಥದ್ದು. ಕಲ್ಲುಗಳ ಏಟು ಯಾವ ದಿಕ್ಕಿನಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಶ್ರೀರಾಮುಲು ಅವರ ಮನೆಯನ್ನ ತೋರಿಸಿರಿ, ಆ ದೃಶ್ಯದಲ್ಲಿ ನೋಡಬಹುದು. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸ್ವತಃ ಶ್ರೀರಾಮುಲು ಅವರು ಕೂಡ ಮನೆಯಲ್ಲಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಮನೆಯಲ್ಲಿ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಈಗ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರ್ತಕ್ಕಂಥದ್ದು ಎರಡೂ ಕಡೆಯಿಂದ. ಸ್ವತಃ ನಾರಾ ಭರತ್ ರೆಡ್ಡಿ ಅವರು ರಸ್ತೆಯಲ್ಲಿ ನಿಂತು ಜನಾರ್ದನ್ ರೆಡ್ಡಿ ಅವರ ಕಡೆಯವರನ್ನ ಪ್ರಶ್ನೆ ಮಾಡಕ್ಕೆ ಬಂದಿದ್ದಾರೆ. ನೋಡಬಹುದು ಸ್ಥಳಕ್ಕೆ ಈಗ ಹೆಚ್ಚುವರಿ ಪೊಲೀಸರು ಬರ್ತಿದ್ದಾರೆ. ನೋಡಬಹುದು ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಪೊಲೀಸರಿದ್ರೂ ಕೂಡ ಪರಿಸ್ಥಿತಿ ತಿಳಿಗೊಳ್ತಾ ಇಲ್ಲ. ಅಶ್ವವಾಯುನ ಕೂಡ ಪೊಲೀಸರು ಸಿಡಿಸಿರ್ತಕ್ಕಂಥದ್ದು, ಆದ್ರೂ ಕೂಡ ಪರಿಸ್ಥಿತಿ ತಿಳಿಗೊಳ್ತಾ ಇಲ್ಲ. ಆದಷ್ಟು ನೋಡಬಹುದು ಬಿಜೆಪಿಯ ಕಾರ್ಯಕರ್ತರು ನುಗ್ಗೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಕಡೆಗೆ. ನೋಡಬಹುದು ಯಾವ ರೀತಿಯಾಗಿ ಗಲಾಟೆ ಆಗ್ತಿದೆ ಅಂದ್ರೆ ನೋಡಬಹುದು ಯಾವ ರೀತಿಯಾಗಿ ಗಲಾಟೆ ಆಗ್ತಿದೆ ಅಂತ ನೋಡಬಹುದು. ಪೊಲೀಸರ ಮೇಲೆ, ನಮ್ಮ ಮೇಲೆ ಕೂಡ ಕಲ್ಲನ್ನು ಎಸೆಯುವಂತ ಪ್ರಯತ್ನಗಳು ಆಗ್ತಾ ಇರತಕ್ಕಂಥದ್ದು. ನಿಜಕ್ಕೂ ಮಹಿಳೆಯರು ಕೂಡ ಹೋಗ್ತಾ ಇದ್ದಾರೆ. ನೋಡಬಹುದು ಇಷ್ಟರಲ್ಲಿ ನೋಡಬಹುದು ಸಾಕಷ್ಟು ಗಲಾಟೆ ಆಗ್ತಿದೆ. ಎರಡೂ ಕಡೆಯಿಂದನೂ ಗಲಾಟೆ ಆಗ್ತಿದೆ. ಆ ಕಡೆಯವರು ಹೋಗ್ತಾ ಇಲ್ಲ, ಈ ಕಡೆಯವರು ಹೋಗ್ತಾ ಇಲ್ಲ. ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ನಾರಾ ಭರತ್ ರೆಡ್ಡಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಅಲ್ಲಿ ಕೂಡ ಕಲ್ಲು ತೂರಾಟ ಆಗ್ತಿದೆ. ಈ ಭಾಗದಲ್ಲಿ ಪೊಲೀಸರು ಇದ್ದಾರೆ. ಇಲ್ಲೂ ಕೂಡ ಗಲಾಟೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ ಪೊಲೀಸ್ನವ್ರಿಗೆ ಕೈಗೆ ಕಲ್ಲಿನ ಏಟು ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವ್ರಿಗೂ ಕೂಡ ಸಾಕಷ್ಟು ಗಾಯ ಆಗಿದೆ. ಪೊಲೀಸ್ನವ್ರಿಗೆ ಸೆಕ್ಯೂರಿಟಿಗೆ ಬಂದಿದ್ದಾರೆ. ಇವ್ರ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಕಲ್ಲುಗಳನ್ನ ಎಸ್ದಿರ್ತಕ್ಕಂಥ